ಈ ಮುದ್ರ ನಾವು ಮಾಡುವಂಥ ಮುದ್ರ ಅಶ್ವಿನಿ ಮುದ್ರ. ಅಶ್ವಿನಿ ಮುದ್ರ, ರೈಟ್. ನೋಡ್ಕೊಳ್ಳಿ ಇಲ್ಲಿ ಫಸ್ಟ್ ಈ ಕಿರುಬೆರಳಿದೆಲ್ಲ, ಕಿರುಬೆರಳಿ ಮೇಲೆ ಈ ಹೆಬ್ಬೆರಳು ಹೀಗೆ ಇಡಲಿ ಪರವಾಗಿಲ್ಲ. ಕಿರುಬೆರಳು ಮೇಲೆ ಫಸ್ಟ್ ಏನು ಮಾಡ್ಬೇಕು ನಾವು, ಈ ತೋರು ಬೆರಳು ಇಡಬೇಕು. ತೋರು ಬೆರಳು ನೋಡ್ಕೊಳ್ಳಿ, ತೋರು ಬೆರಳು ಮೇಲೆ ಇಡಿ. ಆಮೇಲೆ ಮಧ್ಯ ಬೆರಳು ನೋಡಿ, ಈ ಕಿರುಬೆರಳು ಮೇಲೆ ತೋರು ಬೆರಳು, ಆಮೇಲೆ ಮಧ್ಯ ಬೆರಳು, ಆಮೇಲೆ ರಿಂಗ್ ಫಿಂಗರ್. ಆಯ್ತಾ? ಈ ರೀತಿ ಬರುತ್ತೆ. ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಗಿಲ್ಲ ಮತ್ತೊಂದು ಸಲ ನೋಡ್ಕೊಳ್ಳಿ. ನೋಡಿ, ಇದು ಕಿರುಬೆರಳು, ಅಲ್ಲಿ ಇದು ಹಾಕಿದೀವಿ. ಆಯ್ತಾ? ಮತ್ತೆ ಇದ್ರ ಮೇಲೆ ರಿಂಗ್ ಫಿಂಗರ್, ಕಿರುಬೆರಳು, ತೋರು ಬೆರಳು, ರಿಂಗ್ ಫಿಂಗರ್, ಉಂಗುರ ಬೆರಳು, ಮತ್ತೆ ಫೈನಲಿ ಮಧ್ಯ ಬೆರಳು. ಓಕೆ. ಸೊ ಮಧ್ಯ ಬೆರಳು ಮೇಲೆ ಬರುತ್ತೆ, ಮಧ್ಯ ಬೆರಳು ಮೇಲೆ ಬರುತ್ತೆ, ಮಿಕ್ಕಿದು ಮೂರು ಕೆಳಗಡೆ ಇರ್ತದೆ. ಆರ್ಡರ್ ನೋಡ್ಕೊಳ್ಳಿ, ಇದು ಇದು ಹೀಗಿರಬೇಕು. ಎರಡು ಕೈಯಲ್ಲಿ ಇದೆ ಮಾರಿ, ಎರಡು ಕೈಯಲ್ಲಿ ಇದೇ ರೀತಿಯಲ್ಲಿ ಮಾಡಿ. ಈ ಮಧ್ಯ ಬೆರಳು ಈ ಹೆಬ್ಬೆರಳು ಈ ರೀತಿಯಲ್ಲಿ ಇಟ್ಕೋಬೇಕಾಗತ್ತೆ, ಕ್ಲೋಸ್ ಮಾಡಬಾರ್ದು ಹೀಗೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಫಸ್ಟು ಕಿರುಬೆರಳು, ಆಮೇಲೆ ತೋರು ಬೆರಳು, ಆಮೇಲೆ ಉಂಗುರ ಬೆರಳು, ಆಮೇಲೆ ಟಾಪಲ್ಲಿರೋದು ಮಧ್ಯ ಬೆರಳು, ಟಾಪಲ್ಲಿ. ಆಯ್ತಾ? ಸೊ ಮಧ್ಯ ಬೆರಳು ಟಾಪಲ್ಲಿ ಬರುತ್ತೆ. ಈಗ ಇಟ್ಕೊಂಡ್ರೆ ಎಲ್ಲರೂ ಮಾಡಿ, ಎಲ್ಲರೂ ಮಾಡಿ ಇಟ್ಕೊಳ್ಳಿ. ಹೀಗೆ ಇಟ್ಕೋಬೇಕಾಗತ್ತೆ. ಹೀಗೆ ಇಟ್ಕೊಂಡ್ರು ಹೀಗೆ ತೊಡೆ ಮೇಲೆ ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ ಏನೇನು ಮಾಡುತ್ತೆ ಅದಂತ. ಎಲ್ಲರೂ 5 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಯಾರಿಗಾನ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮಾಡೋದು ಕಷ್ಟ ಇದ್ದರೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಇಲ್ಲಾಂದರೆ ಮಾಡ್ತಾ ಇರಬೇಕು, ಸುಮ್ಮನೆ ನೋಡ್ತಾ ಇರಬಾರ್ದು. ಯಾರು ನೋಡೋಕ್ಕೇನಿಲ್ಲ ಇಲ್ಲಿ. ಓಕೆ, ಪ್ರಾಕ್ಟೀಸ್ ಮಾಡೋದು ಮುಖ್ಯ. ಎರಡು ಕೈಯಲ್ಲಿ ಈ ರೀತಿಯಲ್ಲಿ ಇಟ್ಕೊಳ್ಳಿ 5 ನಿಮಿಷ. ನಾನು ಓಕೆ ಅಲ್ಲವರೆಗೂ ಯಾರು ಓಪನ್ ಮಾಡಬಾರ್ದು. ಇನ್ನೊಂದು 5 ನಿಮಿಷ ಅಂದರೆ 8-10ಕ್ಕೆ ಓಪನ್ ಮಾಡ್ತೀವಿ ಈ ಮುದ್ರವನ್ನು. ಮಾಡ್ತಾ ಇದ್ರಾ? ಇಲ್ಲ. ಹಾಗೆ ತೊಡೆ ಮೇಲೆ ಇಟ್ಕೊಳ್ಳಿಮ್ಮ, ತೊಡೆ ಮೇಲೆ ಇಟ್ಕೊಳ್ಳಿ. ಎಸ್, ಗಾಲಿಯಲ್ಲಿ ಇಡಬಾರ್ದು, ಮೇಲೆ ಇಡಬಾರ್ದು. ಹೀಗೆ ಮಾಡ್ಕೋಬೇಕು, ಹೀಗೆ ತೊಡೆ ಮೇಲೆ ಇಟ್ಕೋಬೇಕು. ನಾನು ತೋರ್ಸೋಕ್ಕಾಗಲ್ಲ, ಬಟ್ ನೀವೆಲ್ಲರೂ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಮುದ್ರದಲ್ಲಿ ಕೂತ್ಕೊಳ್ಳಿ. ಈ ಮುದ್ರೆ ಹೆಸರು ಅಶ್ವಿನಿ ಮುದ್ರ. ಇನ್ನು ತೊಡೆ ಮೇಲೆ ಇಟ್ಕೊಂಡಿದ ಮೇಲೆ ಇನ್ನೂ ಅದ್ಭುತವಾಗ ಅಂದರೆ ಒಂದು ಒಳ್ಳೆ ಸಾಧನ ಆಗಬೇಕಂದ್ರೆ ಏನು ಮಾಡಬೇಕು? ಒಳ್ಳೆ ಫಲಿತಕ್ಕೆ ಶ್ವಾಸನ ಗಮನಿಸೋದು, ಅದು ತುಂಬ ಉತ್ತಮ. ಈಗಾಗಲೇ ಗಿರಿಜಾಮ ಮೇಡಮ್ ಮಾಡ್ತಾ ಇದ್ದಾರೆ ನೋಡಿ. ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಶ್ವಾಸ ಗಮನಿಸೋದು ಇನ್ನೂ ಉತ್ತಮ. ಅದು ಒಳ್ಳೆ ಫಲಿತ ಕೊಡುತ್ತೆ ಮುದ್ರೆ ಮಾಡುವಾಗ. ಮುದ್ರೆ ಇಟ್ಕೊಂಡದು ಹಾಗೆ ಪ್ರಾಕ್ಟೀಸ್ ಮಾಡೋದು. ಅದಕ್ಕೆ ಪ್ರತಿಯೊಬ್ಬರು ವೇದಿಕೆದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಇವಾಗಿಂದ. ಈ ಪ್ರಾಯೋಗ ತರಬೇತಿ ಇರೋದೇ ಅದಕ್ಕೋಸ್ಕರನೇ, ಪ್ರಾಕ್ಟೀಸ್ ಮಾಡ್ಸಕ್ಕೆ, ಸುಮ್ಮನೆ ಬಿಡಕ್ಕಲ್ಲ. ನಾನು ಹೇಳಿ ಸುಮಾರು ಮುದ್ರೆಗಳು ಹೇಳಿರ್ತೀನಿ. ಮುದ್ರೆಗಳು ತುಂಬ ಹೇಳಿದೀವಿ, ಅವೆಲ್ಲ ಹೇಳೋದೆಲ್ಲ ವಿಡಿಯೋ ಒಳಗಡೆ ಹೋಗಿದೆ ಅಷ್ಟೇ, ನಮ್ಮ ಒಳಗಡೆ ಹೋಗಿಲ್ಲ. ನಾನು ಹಾಗೆ ಇಟ್ಕೊಂಡಿದ್ದೀನಿ, ನೀವು ಹಾಗೆ ಇಟ್ಕೊಳ್ಳಿ, ಬಿಡಂಗಿಲ್ಲ, ಯಾರು ಬಿಡಬಾರ್ದು. ಇದು ದಿನಕ್ಕೆ 15 ನಿಮಿಷ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಆ ರೀತಿ ಮಾಡಬೇಕು. ಉಸಿರಾಟ ಗಮನಿಸ್ಕೊಳ್ಳಿ, ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ನಿಂತ್ಕೊಂಡು ಮಾಡಬಾರ್ದು ಮುದ್ರ. ಕೂತ್ಕೊಂಡು ಆರಾಮಾಗಿ
ತೊಡೆ ಮೇಲೆ ಇಟ್ಕೊಂಡು ಎರಡು ಕೈಗಳನ್ನು ಉಸಿರಾಟವನ್ನು ನಿಧಾನವಾಗಿ ಹೋಗ್ತಾ ಬರ್ತಾ ಇರ್ತಲ್ಲ, ಅದನ್ನು ಗಮನಿಸ್ತಾ ಕೂತ್ಕೋಬೇಕು. ತುಂಬಾ ಒಳ್ಳೆ ಫಲಿತ ಸಿಗತ್ತೆ ನಿಮಗೆ. ಏನ್ ಫಲಿತ ಅಂತ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಹೊತ್ತಲ್ಲಿ. ಇನ್ನೂ ಸಮಯ ಇದೆ, 4-5 ನಿಮಿಷ ಇದೆ. ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಆಮೇಲೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನಿಮ್ಮ ಅನುಭವಗಳು ಮತ್ತೆ ಹೇಳ್ಬೇಕಾಗತ್ತೆ. ಆಮೇಲೆ ಎಂಡಲ್ಲಿ ಒಂದು 5-6 ಮಾಸ್ಟರ್ಸ್ ಅನುಭವ ಕೇಳ್ತೀವಿ. ಈ ಮುದ್ರ ಮಾಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು, ಹೇಗ ನಿಮ್ಮ ಒಳಗಡೆ ಆ ಶಕ್ತಿ ಪ್ರಸಾರ ಆಗಲಿ, ನಿಮ್ಮಲ್ಲಿ ಏನು ಅನುಭವ ಅಂತ ಅನಿಸ್ತಾ ಇದೋ ಅದನ್ನ ಹಂಚ್ಕೋಬಹುದು. ಕೊನೆಯಲ್ಲಿ ಕೊಡ್ತೀವಿ ಅವಕಾಶ. ಈ ಮುದ್ರ ನಮ್ಮಲ್ಲಿ ಮಾಡುವಂಥ ಅದ್ಭುತ ಫಲಿತ ಏನಂದ್ರೆ 5 ಪಂಚಭೂತಗಳನ್ನು ಸಮತೋಲಗೊಳಿಸ್ತದೆ. ನೋಡ್ಕೊಳ್ಳಿ, ಬ್ಯಾಲೆನ್ಸಸ್ ಆಲ್ ದ 5 ಎಲಿಮೆಂಟ್ಸ್ ಇನ್ ಅವರ್ ಬಾಡಿ. ಇದಕ್ಕಿಂತ ಅದ್ಭುತ ಇನ್ನೇನು ಬೇಕು? ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮತ್ತೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಮ್ಮ ನಂಬಿಕೆ. ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀರಾ, ಮನೆಯಲ್ಲಿ ಮಾಡಲ್ಲ ಅಂತ ನಮ್ಗಿರುವಂತ ಸಂಶಯ. ಎಲ್ಲರೂ ಮುದ್ರ ಹಾಕಿದಿರಾ? ಕಿರು ಬೆರ್ಲು ಮೇಲೆ ತೋರು ಬೆರ್ಲು, ತೋರು ಬೆರ್ಲು ಮೇಲೆ ಉಂಗರ ಬೆರ್ಲು, ಉಂಗರ ಬೆರ್ಲು ಮೇಲೆ ಮಧ್ಯ ಬೆರ್ಲು, ಎಲ್ಲ ಉಗುರು ಹೋದ ಒಂದು ಮೇಲೆ ಇನ್ನೊಂದು ಹಾಗೆ ಇರ್ತವೆ. ಹೆಬ್ಬೆರ್ಲು ದೂರ. ಎರಡೂ ಕೈಗಳು ಕಾಲು ಮೇಲೆ ಮಾಡ್ತಾನೆ ಇದೀವಿ. ಸುಭದ್ರಾ ಮೇಡಮ್ ಮಾಡ್ತಾ ಇಲ್ಲ ಇನ್ನು ಅನ್ಕೊಂತೀನಿ ನಾನು. ಓಕೆ ಓಕೆ, ರೈಟ್, ವೆರಿ ಗುಡ್. ಆದರೆ ಒಂದ್ ಕಡೆ ಕೂತ್ಕೊಂಡು ಶ್ವಾಸ ಗಮನಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಫಲಿತ ಆಗುತ್ತೆ. ಇನ್ನೊಂದು 2 ನಿಮಿಷ 3 ನಿಮಿಷ ಇದೆ, ಅದಕ್ಕೋಸ್ಕರ ಎಲ್ಲರೂ ಮಾಡಿ. ಆಮೇಲೆ ಇದೇನ್ ಮಾಡುತ್ತಂದ್ರೆ ವಾತ ಪಿತ್ತ ಕಫ ದೋಷಗಳನ್ನು ಸಮತೋಲ್ಯಗೊಳಿಸ್ತದೆ. ನೋಡಿ ಎಂತ ಅದ್ಭುತ ಮುದ್ರ ಇದು. ನಮ್ಗೆ ಮತ್ತೆ ಯಾವುದು ವ್ಯಾಧಿ ಬರೋದಿಲ್ಲವಲ್ಲ. ದಿನ ಒಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು 15 ನಿಮಿಷ ಮಾಡಿ. 15 ಮಿನಿಟ್ಸ್ 15 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ. ಯಾವುದೋ ಒಂದು ಸಮಯದಲ್ಲಿ ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇದ್ರ ಹೇಗೆ ಇಟ್ಕೊಂಡು ಕೂತ್ಕೊಳ್ಳಿ. ಎಲ್ಲೋ ಪ್ರಯಾಣ ಮಾಡ್ತಾ ಇದ್ರ, ಆಫೀಸ್ಗೆ ಹೋಗ್ಬೇಕು, ಮಾಡ್ಕೊಳ್ಳಿ. ನಿಮ್ಮ ವಾತ ಪಿತ್ತ ಕಫ ದೋಷ ಮೂರನ್ನು ಸಮತೋಲಗೊಳಿಸುವಾಗ ಯಾಕೆ ಮಾಡಬಾರ್ದು ಇದು? ನಿಮ್ಮ ದೇಹದಲ್ಲಿರುವಂತ ಎಲ್ಲಾ ಟಾಕ್ಸಿನ್ಸ್ ಅನ್ನು ಹೋಗಲಾಡಿಸ್ತದೆ. ನೋಡಿ, ಟಾಕ್ಸಿನ್ಸ್ ಏನೇ ಇದ್ರು ದೇಹದಲ್ಲಿ ಟಾಕ್ಸಿನ್ಸ್ ಖಂಡಿತವಾಗಿರುತ್ತೆ. ಪ್ರತಿಯೊಬ್ಬರಿಗೂ ರೋಗಗಳು ಬರೋದೇ ಟಾಕ್ಸಿನ್ಸ್ ಇಂದ. ಆ ಟಾಕ್ಸಿನ್ಸ್ ಹೆಚ್ಚಾಗ್ತಾ ಇದ್ರೆ ಖಂಡಿತ ನಮಗೆ ವಾತ ಪಿತ್ತ ಕಫ ದೋಷಗಳು ಬಂದೇ ಬರ್ತವೆ. ಇವೆಲ್ಲ ಸಹ ತೊಲಗಿಸ್ತದೆ ಇದು. ಅಂತ ಅದ್ಭುತವಾದ ಮುದ್ರೆ ಇದು. ನಿಮ್ಮ ಎರಡೂ ಕಾಲುಗಳನ್ನು ಸ್ಟ್ರೆಂತ್ ಮಾಡತ್ತೆ ಅಂತ. ಎರಡು ಕಾಲಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ. ನಿಂತ್ಕೊಳಕ್ಕಾಗಲ್ಲ, ನಡೆಯಕ್ಕಾಗಲ್ಲ. ಇಂಥ ಸಮಸ್ಯೆ ಇರುವಂತ ವ್ಯಕ್ತಿಗಳಿಗೆ ಎರಡು ಕಾಲುಗಳನ್ನು ತುಂಬಾ ಸ್ಟ್ರೆಂತ್ ಮಾಡುತ್ತೆ. ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ತದೆ, ಎಲ್ಲ ಹೋಗಲಾಡಿಸ್ತದೆ. ಯಾವೇ ನೆಗೆಟಿವ್ ಥಾಟ್ಸ್ ಇರಲ್ಲ ಇದು ಹಾಕಿದ ಮೇಲೆ, ಮುದ್ದೆ ಹಾಕಿದ ಮೇಲೆ. ಒತ್ತಡ ಆಗಲಿ ಎರಡೂ ಹೋಗಲಾಡಿಸ್ತದೆ ಈ ಮುದ್ರ. ಬಾಡಿಯಲ್ಲಿ ಹೀಟ್ ಹೆಚ್ಚಾಗಿದ್ರೆ ಹೀಟನ್ನು ಕಡಿಮೆ ಮಾಡ್ತದೆ. ಅದು ಇದು ಈ ಮುದ್ರ ಮಾಡುತ್ತೆ. ಸ್ವಲ್ಪ ಜನಕ್ಕೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಕಾನ್ಫಿಡೆನ್ಸ್, ವಿಶ್ವಾಸ, ಆತ್ಮವಿಶ್ವಾಸ ಅಂತವ್ರಿಗೂ ಹೆಚ್ಚು ಮಾಡತ್ತೆ. ಆದ್ರೆ ನಾವು ಹೇಳ್ತೀವಲ್ಲ, ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ. ಸೆಲ್ಫ್ ಎಸ್ಟೀಮ್ ಅಂತ ಅದನ್ನು ಹೆಚ್ಚು ಮಾಡುತ್ತೆ.
in the last 1 minute. Be with your breath, observe your breath, be in the ಮುದ್ರದಲ್ಲಿ ಇರಬೇಕು, ಶ್ವಾಸನ ಗಮನಿಸ್ತಾ ಇರಬೇಕು. ರಾಜಶೇಖರ್ ಸರ್, ನಿಮ್ಮ ಶ್ವಾಸವನ್ನು ಗಮನಿಸ್ಕೊಳ್ಳೋದು ಉತ್ತಮ, ನಾನು ಗಮನಿಸೋದಕ್ಕಿಂತ. ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಈ ಮುದ್ರೆ ಇಟ್ಕೊಳ್ಳಿ. ಮುದ್ರಾ ಅಂದ್ರೆ ಈ ರೀತಿಯಲ್ಲಿ ಹಾಕೊಂಡು ಕೂತ್ಕೊಂಡ್ರೆ ಅದರ ಪರಿಣಾಮ ನಿಮಗೆ ಅನುಭವ ಬರೋದು. ಇಲ್ಲಾಂದ್ರೆ ಮುದ್ರಾ ಹೀಗೆ ಮಾಡ್ಕೊಳ್ಳಿ ಅಂದ್ರೆ ಓಕೆ ಓಕೆ ಅಂತ ಅನ್ಕೊಂತೀವಿ, ಹೋಗ್ತೀವಿ ಅಷ್ಟೇ. ಅದರ ಫಲಿತ, ಅದರ ಪ್ರಭಾವ, ಅದರ ಪರಿಣಾಮ ಗೊತ್ತಾಗೋದಿಲ್ಲ. ಗೊತ್ತಾಗ್ಬೇಕಂತಾನೆ ಪ್ರಯೋಗ ತರಗತಿ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 30 ಸೆಕೆಂಡ್, ಲಾಸ್ಟ್ 30 ಸೆಕೆಂಡ್. ಲಾಸ್ಟ್ 10 ಸೆಕೆಂಡ್ಸ್. Five seconds. ನಿಧಾನವಾಗಿ ಎಚ್ಚರಿಸ್ತಿದ್ವಿ ಬನ್ನಿ. 1, 2, 3, 4, 5. ಈಗ ನಿಧಾನವಾಗಿ ಎಚ್ಚರಿಸಿದ್ದು ಬಂದು ಕಣ್ಣುಗಳು ತೆರೆಯಬಹುದು, ಮುದ್ರನು ಬಿಡಬಹುದು. ಎಲ್ಲ ಕೈಗಳನ್ನು, ಬೆರಳುಗಳನ್ನು ಬಿಡಬಹುದು. ಓಪನ್ ಯುವರ್ ಮುದ್ರಾ. ಎಸ್. ಒಂದ್ಸರಿ ಕಣ್ಣುಗಳಿಗೆ ಹಚ್ಕೊಳ್ಳಿ, ಕೈಗಳನ್ನು ಕಣ್ಣುಗಳಿಗೆ ಹಚ್ಕೊಂಡು ನಿಧಾನವಾಗಿ ಕಣ್ಣುಗಳು ತೆರೆಯಬಹುದು. ಆ ರೀತಿಯಲ್ಲಿ ಅಲ್ಲಿ ಶಕ್ತಿ ಸಂಗ್ರಹಣ ಆಗಿರ್ತದೆ. ಓಕೆ, ಬೆರಳಲ್ಲೇ ಶಕ್ತಿ ಇರೋದು. ಎಲ್ಲ ಈ ಪ್ರಾಣಶಕ್ತಿ ಎಲ್ಲ ಬೆರಳಿಂದನೇ ಆಚೆ ಕಡೆ ಹೋಗೋದು, ಬೆರಳಿಂದ ಒಳಗಡೆ ಬರೋದು. ಅದಕ್ಕೋಸ್ಕರ ಆರಾಮಾಗಿ ಮುದ್ರಾ ಆದ ತಕ್ಷಣವೇ ಈ ರೀತಿಯಲ್ಲಿ ಕಣ್ಣುಗಳು ಹಚ್ಕೋಬೇಕಾಗುತ್ತೆ. ರೈಟ್.